ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲ ಮೂಲಿಮನಿ. 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 4ನೇ ಪಾಠವಾದ ಸುಕ್ರಿ ಬೊಮ್ಮನ ಗೌಡ ಅನ್ನುವಂತಹ ಪಾಠವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬರೆದಂಥವ್ರು ಯಾರು ಅಂತ ಹೇಳಿದರೆ ಶಾಂತಿ ನಾಯಕ್ ಅಂತ ಹೇಳಿ. ಪ್ರತಿ ಸಲ ನಾನು ನಮಗೆ ಕವಿ ಪರಿಚಯ ತುಂಬ ಮಹತ್ವದ್ದು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಪೇಜ್ ನಂಬರ್ 28ರಲ್ಲಿ ಕವಿ ಪರಿಚಯ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು ಅಂತಂದರೆ ಪೇಜ್ ನಂಬರ್ 28ನ ತೆಗೀರಿ. ಅಲ್ಲಿ ಕೃತಿಕಾರರ ಪರಿಚಯ ಅಂತಿದೆ. ಇನ್ನು ಶಾಂತಿ ನಾಯಕ್ ಅವರು 1943 ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಲೆಕೇರಿಯಲ್ಲಿ ಜನಿಸ್ತಾರ ಅಂಥೇಳಿ. ಇವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದು ಸುಮಾರು 50 ವರ್ಷಗಳ ಜಾನಪದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ದುಡಿದಿದ್ದಾರೆ ಅಂಥೇಳಿ. ಈ ಶಾಂತಿ ನಾಯಕ್ ಅವರು 1943 ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಲೆಕೇರಿಯಲ್ಲಿ ಜನಿಸ್ತಾರ. ಇವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದು ಸುಮಾರು 50 ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಏನು ಮಾಡ್ತಾ ಇದ್ದಾರೆ, ಇವರು ದುಡಿತಾ ಇದ್ದಾರೆ ಅನ್ನುವಂಥದ್ದು. ಜಾನಪದಕ್ಕೆ ಸಂಬಂಧಿಸಿದಂತೆ 35ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ಏನು ಮಾಡಿದ್ದಾರೆ, ಬರೆದಿದ್ದಾರೆ ಅಂಥೇಳಿ. ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು, ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕದ ಕಥೆಗಳು, ಜಾನೆ ಕನ್ನಡದ ತಿಳಿದು ಹೇಳಿ, ಜಾನಪದ ಸುಧಾ ಸಂಚಯ, ಕಾಗಕ್ಕ ಗುಬ್ಬಕ್ಕ, ಜಾನಪದ ವೈದ್ಯಕೀಯ ಅಡುಗೆಗಳು, ರಂಗೋಲಿ, ಕುಣಿತ, ನಿಮಗೆಷ್ಟು ಹಿತ, ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕುವುದೇ, ದೇವಕಿ ಓದಿದಳು, ಜೀವ ಉಳಿಸುವ ಮರಗಳು, ಸುಕ್ರಿ ಬೊಮ್ಮನ ಗೌಡ ಇವು ಅವರ ಪ್ರಮುಖ ಕೃತಿಗಳು ಅನ್ನುವಂಥದ್ದು. ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಾನಪದ ತಜ್ಞೆ, ಮಲ್ಲಿಕಾ ಪ್ರಶಸ್ತಿ, ಪದ್ಮಭೂಷಣ, ಡಾಕ್ಟರ್ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವು ಗೌರವಗಳು ಏನಾಗ್ಯಾವು ಲಭಿಸಿವೆ ಅಂಥೇಳಿ. ಪ್ರಸ್ತುತ ಪಾಠವನ್ನು ಇವರ ಸುಕ್ರಿ ಬೊಮ್ಮನಗೌಡ ಕೃತಿಯಿಂದ ಏನು ಮಾಡ್ಕೊಂಡಿವಿ, ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಇಷ್ಟು ಈ ಶಾಂತಿ ನಾಯಕ್ ಅವರ ಪರಿಚಯ. ಇನ್ನು ಪೇಜ್ ನಂಬರ್ 25 ತೆಗೀರಿ. ಈ ಸುಕ್ರಿ ಬೊಮ್ಮನಗೌಡ ಅಂದರೆ ಯಾರು, ಅವ್ರ ಬಗ್ಗೆ ನಿಮ್ಗೆ ಏನು ಮಾಡಿದರೆ ಹೇಳ್ತಾ ಹೋಗ್ತಾರೆ. ಈ ಸುಕ್ರಿ ಅಂದರೆ ಯಾರು ಅಂತ ಹೇಳಿದ್ರೆ ಒಬ್ಬ ಹೆಣ್ಮಗಳಿಗೆ. ಈ ಸುಕ್ರಿ ಪೂರ್ವಜರು ಏನು ಮಾಡಿದ್ರು, ಬೇಸಾಯಗಾರರು ಆಗಿದ್ದರು. ರಾಗಿ ಇವರ ಪ್ರಮುಖ ಆಹಾರ ಆಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತ ಪ್ರಾರಂಭದ ದಿನಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಇವರು ಕಂಬರಿ ಬೇಸಾಯವನ್ನು ಇವರು ಏನು ಮಾಡಿದ್ರು, ಅವಲಂಬಿಸಿಕೊಂಡಿದ್ದರು. ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು ನೆಲೆಸಿದ್ರು. ಇವರಿಗೆ 2 ಹೆಣ್ಮಕ್ಳು 4 ಗಂಡು ಮಕ್ಕಳು. ಸುಗ್ರೀವರಲ್ಲಿ 4ನೇವರಾಗಿ 1942ರಲ್ಲಿ ಇವರು ಏನು ಮಾಡ್ತಾರೆ, ಜನಿಸ್ತಾರ ಅನ್ನುವಂಥದ್ದು. ಈ ಕಂಬರಿ ಬೇಸಾಯ ಅಂದರೆ ಏನು ಅಂತಂದ್ರೆ ಕಾಡನ್ನು ಕಡಿದು ಭೂಮಿಯಲ್ಲಿ ವ್ಯವಸಾಯ ಮಾಡೋದು. ಅಂದರೆ ಕಾಡನ್ನು ಕಡಿದು ಭೂಮಿಯನ್ನು ಹದ ಮಾಡಿ ಬೇಸಾಯಗಾರಿಕೆಯನ್ನು ಮಾಡೋದಕ್ಕೆ ನಾವು ಕಂಬರಿ ಬೇಸಾಯ ಅಥವಾ ಕುಂಬ್ರಿ ಬೇಸಾಯ ಅಂತ ಕರಿತೀವಿ. ಈ ಕುಂಬ್ರಿ ಬೇಸಾಯವನ್ನು ದೇವಿ ಮತ್ತು ಸುಬ್ಬ ಅನ್ನುವಂಥ ದಂಪತಿಗಳು ಏನು ಮಾಡ್ತಾರೆ, ಮಾಡ್ತಾ ಇದ್ರು. ಇವ್ರಿಗೆ ಎಷ್ಟು ಮಂದಿ ಮಕ್ಕಳು ಅಂತ ಹೇಳಿದರೆ 2 ಹೆಣ್ಮಕ್ಳು 4 ಮಂದಿ ಗಂಡು ಮಕ್ಕಳಿದ್ರು. ಈ 4ನೇವರಾಗಿ 1942ರಲ್ಲಿ ಸುಕ್ರಿಯವರು ಹುಡ್ತಾರೆ ಅನ್ನುವಂಥದ್ದು. ಈ ಸುಕ್ರಿಯವರ ಬಗ್ಗೆ ಜಾನಪದ ಗಣಿಯಾಗಿದ್ದರು ಸುಗ್ರಿ ಅನ್ನುವಂಥದ್ದು. ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು. ಅಪ್ಪ ಗುಮ್ಮಟೆ ವಾದ್ಯಗಾರಿಕೆಯನ್ನು, ಸುಗ್ಗಿ ನೃತ್ಯಗಾರ್ತಿಯನ್ನು ಬಲ್ಲವರಾಗಿದ್ದರು. ನೋಡ್ರಿ, ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು. ಅಪ್ಪ ಗುಮ್ಮಟೆ ವಾದ್ಯಗಾರಿಕೆಯನ್ನು ಮತ್ತು ಸುಗ್ಗಿ ನೃತ್ಯವನ್ನು ಬಲ್ಲವರಾಗಿದ್ದರು. ಸುಕ್ರಿಯು ಶಾಲೆ ಕಲಿತವಳಲ್ಲ. ಚಿಕ್ಕಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗ್ತಾ ಇದ್ಲು. ಸಗಣಿ ಹೆಕ್ಕಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವಾಗಿರಿಸಿಕೊಳ್ತಾ ಇದ್ರು. ನೋಡ್ರಿ, ಆಕೆ ಸಗಣಿ ತರಕ್ಕೆ ಹೋಗ್ತಾ ಇದ್ಲು ಕೇರಿ ಮಕ್ಕಳೊಂದಿಗೆ. ಸಗಣಿ ತೊಗೊಂಡು ಬರಬೇಕಾದ್ರೆ ಅಥವಾ ಸಗಣಿ ತೊಗೊಂಡು ಬರೋದು ಅವರಿಗೆ ಸುಸ್ತಾಗ್ತಿರ್ಲಿಲ್ಲಾಗಿತ್ತು. ಆದರೂ ಕೂಡ ಈ ಹೊಲವನ್ನು ಅಥವಾ ಗದ್ದೆ ಬಯಲನ್ನು ಏನು ಮಾಡ್ತಾಯಿದ್ರು, ಕ್ರೀಡಾಂಗಣವನ್ನಾಗಿ ಮಾಡಿಕೊಂಡು ಆಟವನ್ನು ಆಡ್ತಾಯಿದ್ರು. ಎಂಥ ಆಟಗಳನ್ನ ಆಡ್ತಾಯಿದ್ರು ಸುಕ್ರಿ? ಅಟ್ಟೆ ಆಟ, ಕಣ್ಣಾಟ, ಹುಳ್ಕೆ ಮುಂಡದ ಆಟಗಳಿಗೆ ಈ ಬಯಲೆಗಳೇ ಜನಪದ ಆಟಗಳ ತರಬೇತಿಯಾಗಿತ್ತು, ಶಾಲೆಗಳಾಗಿದ್ದು ಅನ್ನುವಂಥದ್ದು. ಇಲ್ಲಿ ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ತಾರ್ಲೆ ಕುಣಿದರು. ತಾರ್ಲೆ ಅಂತಂದರೆ ಏನು ಅಂತ ಹೇಳಿದ್ರೆ ಮಳೆಗಾಗಿ ದೇವರನ್ನು ಪ್ರಾರ್ಥಿಸುವಂಥ ನೃತ್ಯ ತಾರ್ಲೆ ಕುಣಿತ ಅಂತ ಕರೀತಾರೆ. ಸುಗ್ರಿ ಏನು ಮಾಡ್ತಾಳೆ, ಕುಣಿತಾಳೆ. ಗೊಬ್ಬರ ಹಾಳೆ ಕೊಚ್ಚಿ ಅಂತಂದ್ರೇನು? ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಅಂದರೆ ಏನಂದರೆ ಗದ್ದೆಯನ್ನು ಏನು ಮಾಡ್ತಾರೆ, ಒಣ ಬೇಸಾಯ ಬೇರೆ, ಈ ತೋಟಗಾರಿಕೆ ಬೇರೆ. ತೋಟವನ್ನು ಮಾಡಲಿಕ್ಕೆ ಏನು ಸಿಲಿರ್ತಾರಲ್ಲ ಆ ಥರ ಗೊಬ್ಬರ ಹಾಕಿ ವಿಂಗಡಣೆ ಮಾಡಿದಂಥ ಹೊಲ ಅಂದರೆ ಹೂಡಿ ಬೀಜ ಬಿತ್ತಲು ಬೀಜ ಬಿತ್ತಕ್ಕೋಸ್ಕರ ಹೊಲವನ್ನು ಅಣಿ ಮಾಡ್ಕೊಂಡಿರುವಾಗ ಏನಾಗ್ತಾ ಇತ್ತು ಅಂತಂದರೆ ಮಳೆರಾಯ ಬೆಂದೇ ಬಂದ ಭೂಮಿಗೆ ನೀರು ಹನಿಸದೆ ಮೋಡಗಟ್ಟಿ ಮುನಿಸಿನಲ್ಲಿರುತ್ತಾನೆ. ಆಗ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರುಸೊತ್ತು ಆದ ದಿನ ತಮ್ಮೊಳಗೆ ಮಾತನಾಡಿಕೊಂಡು ಕತ್ತಲೆ ಆದ ಬಳಿಕ ಬಯಲಿಗಿಳಿಯುತ್ತಾರೆ, ಹಾಡುತ್ತಾ ಕುಣಿಯುತ್ತಾರೆ ಅಂಥೇಳಿ. ಈ
ಬೆಂದೇ ಬಂದ ಅಂದರೆ ಬಿತ್ತನೆಗೆ ಹದ ಮಾಡಿದಂಥ ಭೂಮಿ. ಅಂದರೆ ಇಲ್ಲೇನಾಗಿತ್ತು, ಬೀಜ ಬಿತ್ತಲಿಕ್ಕೆ ಒಳ್ಳೆ ರೀತಿಯಾದ ಫಲವತ್ತಾದ ಭೂಮಿಯನ್ನು ಮಾಡಿಕೊಂಡು ಇನ್ನೇನು ಬೀಜ ಬಿತ್ತಬೇಕು, ಮಳೆ ಬರಬೇಕು ಅನ್ನುವಾಗ ಮಳೆ ರಾಯ ಏನು ಮಾಡ್ತಾನೆ, ಆ ಬಿತ್ತನೆಗೆ ಹದ ಮಾಡಿದ ಭೂಮಿಗೆ ನೀರಣಿಸದೆ ಮೋಡವನ್ನು ಗಟ್ಟಿ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡಿರ್ತಾನೆ. ಆಗ ಮಳೆರಾಯನನ್ನು ಒಲಿಸಿಕೊಳ್ಳೋಕ್ಕೋಸ್ಕರ ಆಯಾ ಊರಿನ ಹೆಂಗಸರು ಏನು ಮಾಡ್ತಾಯಿದ್ರು, ಪುರ್ಸೊತ್ ಮಾಡಿಕೊಂಡು ತಮ್ಮೊಳಗೆ ಮಾತನಾಡಿಕೊಂಡು ಕತ್ತಲಾದ ಬಳಿಕ ಬಯಲಿಗೆ ಇಳಿದು ಏನು ಮಾಡ್ತಾಯಿದ್ರು, ಈ ತಾರ್ಲೆ ಅನ್ನುವಂಥದ್ದು ಅಥವಾ ಕುಣಿತವನ್ನು ಹಾಕ್ತಾಯಿದ್ರು. ಅಂದರೆ ಮಳೆರಾಯ ಬಾ ನೀನು ಅನ್ನುವಂಥ ಪ್ರಾರ್ಥನೆ ಮಾಡಲಿಕ್ಕೆ ಇವ್ರು ಏನು ಮಾಡ್ತಾಯಿದ್ರು, ಕುಣಿತಾ ಇದ್ರಂತೆ. ಹೆಂಗೆ ಕುಣಿತಾಯಿದ್ರು, ಯಾವ ಹಾಡನ್ನು ಹಾಡ್ತಾ ಕುಣಿತಾಯಿದ್ರು ಅಂದರೆ, ಚನ್ನ ಮೊಳೆ ಹೊಯ್ಯಲೆ ಚನ್ನ ಕೆರೆ ತುಂಬಲೆ, ಕಯಡಿಗಳೆಲ್ಲ ಹಯನಾಗಲಿ ದೊಡ್ಡ ಮೊಳೆ ಹೊಯ್ಯಲೆ ದೊಡ್ಡ ಕೆರೆ ತುಂಬಲೆ, ಗವಿಯಗಳೆಲ್ಲ ಹಯನಾಗಲಿ ಹೊಯ್ ಹೊಯ್ ಮೋಳಿಯೇ ನಮ್ಮೂರಿಗೆ, ನಮ್ಮೂರ ಮೆಕ್ಕಿ ಕತ್ತಿ ಹೋದು ನಮ್ಮೂರ ಗದ್ದೆ ಸುಟ್ಟ ಹೋದು ಹೊಯ್ ಹೊಯ್ ಅನ್ನುವಂಥದ್ದು. ಚನ್ನಮೊಳೆ ಅಂದರೆ ಜೋರಾದ ಮಳೆ, ಚನ್ನಮೊಳೆ ಹೊಯ್ ಜೋರಾದ ಮಳೆ ಬಾರ, ಕೆರೆಗಳು ತುಂಬಲಿ. ಕಯಡಿಗಳೆಲ್ಲ ಅಂತಂದರೆ ಈ ಕಯಡಿಗಳೆಲ್ಲ ಹಯನಾಗಲಿ, ಸಮೃದ್ಧ ಅಂದ್ರೆ ಹಯನ ಅಂತಂದ್ರೆ ಸಮೃದ್ಧ ಆಗೋದು ಅಂಥೇಳಿ. ಕಯಡಿಗಳೆಲ್ಲ ಹಯನವಾಗಲಿ ದೊಡ್ಡ ಮಳೆ ಹೊಯ್ಲಿ ನಮ್ಮೂರಿಗೆ, ದೊಡ್ಡ ಕೆರೆ ತುಂಬಲಿ. ಗವಿಯಗಳೆಲ್ಲ ಅಂದರೆ ಕಾಡಿನ ಜೀವಿಗಳೆಲ್ಲ ಸಮೃದ್ಧವಾಗಲಿ, ಹಯನ ಆಗಲಿ ಅಂದರೆ ಸಮೃದ್ಧವಾಗಲಿ. ಹೊಯ್ ಹೊಯ್ ಮಳೆರಾಯ ಬಾ ಬಾ ಅಂತೇಳಿ ಏನು ಮಾಡ್ತಾಯಿದ್ರು, ಇವ್ರು ಕರಿತಾಯಿದ್ರು. ನಮ್ಮೂರ ಮೆಕ್ಕಿ ಕತ್ತಿ ಅಂದರೆ ಬೆಳೆ ಬೆಳೆದಿರುವಂಥ ಎತ್ತರವಾದಂಥ ಭೂಮಿ. ಮೆಕ್ಕಿ ಕತ್ತಿ ಏನಾಯ್ತು, ಅದು ಕೂಡ ಸಮೃದ್ಧವಾಗಲಿ. ನಮ್ಮೂರ ಗದ್ದೆ ಸುಟ್ಟಿ ಹೋದೋ ಹೊಯ್ ಹೊಯ್ ಅಂತ, ಅಂದರೆ ನಮ್ಮೂರ ಗದ್ದೆ ಎಲ್ಲ ಹಸಿರಾಗಂಗ ನೀ ಏನು ಮಾಡು ಮಳೆರಾಯ ಬಾ ಬಾ ಅಂತೇಳಿ ಏನು ಮಾಡ್ತಾಯಿದ್ರು, ಇವರು ಜೋರಾಗಿ ಕುಣಿತಾ ಇದ್ರಂತೆ. ಇಂಥ ಹಾಡುಗಳು ಕಾಡಿನ ಜೀವಿಗಳೊಂದಿಗಿನ ಹಾಲಕ್ಕಿ ಒಕ್ಕಲ ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಕಾಡಿನ ಜೀವಿಗಳಿಗೆ ನೀರಿಲ್ಲ ಮಳೆರಾಯ ಬೇಗ ಬಾ ಮಳೆ ತಾ ಎಂದು ಹಾರೈಸುವ ಹಾಡೇ ತಾರ್ಲೆ ಅನ್ನುವಂಥದ್ದು. ತಾರ್ಲೆ ಅಂತಂದ್ರೆ ಏನು, ಬೇಗ ಮಳೆರಾಯ ಬಾ ಅನ್ನುವಂಥದ್ದಕ್ಕೋಸ್ಕರ ಈ ಹಾಡಿನಲ್ಲಿ ಬೆಳೆತನಕ ಹಾಡಬಲ್ಲ ಸಾಹಿತ್ಯವಿದೆ, ಜನಜೀವನದ ಚಿತ್ರವಿದೆ, ಕೇಳುಗರಿಗಲ್ಲಿ ದಾಖಲಿಸುವವರಿಲ್ಲ ಅಂಥೇಳಿ. ಅಂದ್ರೇನು, ಈ ಹಾಡಿನಲ್ಲಿ ಬೆಳೆತನಕ ಹಾಡಬಲ್ಲ ಸಾಹಿತ್ಯ ಐತಂತ, ಜನಜೀವನದ ಚಿತ್ರಣ ಐತಂತ, ಕೇಳುಗರಿಲ್ಲ ದಾಖಲಿಸುವವರಿಲ್ಲ ಅಂಥೇಳಿ ಏನು ಮಾಡ್ತಾರೆ ಶಾಂತಿ ಅವರು ಹೇಳ್ತಾರೆ ಅನ್ನುವಂಥದ್ದು. ಇಷ್ಟು ನಿಮ್ಮ ಸುಕ್ರಿ ಬೊಮ್ಮನಗೌಡರ ಅರ್ಧ ಪಾಠ. ಇನ್ನು ಕಾಡಿನ ಸಸ್ಯಜ್ಞಾನ ಇರ್ಬೋದು, ಚಳುವಳಿ, ಅವರಿಗೆ ಸನ್ಮಾನ ಪ್ರಶಸ್ತಿಗಳ ಬಗ್ಗೆ ಏನು ಮಾಡ್ತೀನಿ ಅಂದರೆ ಮುಂದಿನ ತರಗತಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಸುಗ್ರೀವರ ಬಗ್ಗೆ ಹೇಳ್ತಾ ಹೋದರೆ ನಿಮಗೆ ಒಂದಿನ ಸಾಲಲ್ಲ, ಅಷ್ಟು ತುಂಬ ವಿಷಯಗಳಿದಾವೆ ಇವ್ರ ಬಗ್ಗೆ ಹೇಳುವಂಥದ್ದು. ಹಾಗಾಗಿ ಇಷ್ಟು ಇವತ್ತು ಸಾಕು. ಇನ್ನು ತುಂಬ ಹೇಳ್ತಾ ಹೋದರೆ ನಿಮಗೂ ಕೂಡ ಬೇಜಾರಾಗ್ತಾ ಇದೆ ವಿದ್ಯಾರ್ಥಿಗಳೇ. ಇನ್ನು ಅರ್ಧ ಪಾಠವನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ನೀವು ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಪಾಠವನ್ನು ಸರಿಯಾಗಿ ಓದ್ಕೊಂಡು ಕವಿ ಪರಿಚಯನ ಮನನ ಮಾಡ್ಕೋರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.